ಯೋಗಿಯ ಆತ್ಮಕಥೆ. ಪರಮಹಂಸ ಯೋಗಾನಂದ. ಅಧ್ಯಾಯ 8. ಭಾರತದ ಮಹಾನ್ ವಿಜ್ಞಾನಿ ಜೆ.ಸಿ. ಬೋಸ್. ಜಗದೀಶ್ ಚಂದ್ರ ಬೋಸರ ನಿಸ್ತಂತು ಪ್ರಸರಣ ಸಂಶೋಧನೆಗಳು ಮಾರ್ಕೋನಿಯ ಸಂಶೋಧನೆಗಳಿಗಿಂತ ಪೂರ್ವದವು. ಈ ಪ್ರಚೋದನೆಕಾರಿ ಟೀಕೆ ಕೇಳಿ ರಸ್ತೆಯ ಬದಿಯ ಕಾಲುನಡಿಗೆಯ ಹಾದಿಯಲ್ಲಿ ವೈಜ್ಞಾನಿಕ ಚರ್ಚೆಯಲ್ಲಿ ತೊಡಗಿದ್ದ ಪ್ರಾಚಾರ್ಯರುಗಳ ತಂಡದ ಬಳಿಗೆ ನಡೆದು ಹೋದೆ. ಅವರನ್ನು ಸೇರುವಲ್ಲಿ ನನ್ನ ಉದ್ದೇಶ ಜನಾಂಗೀಯ ಹೆಮ್ಮೆ ಎನ್ನುವಿರಾದರೆ ವಿಷಾದಿಸುತ್ತೇನೆ. ಭಾರತವು ಆಧ್ಯಾತ್ಮಿಕ ಸಿದ್ಧಾಂತದಲ್ಲಿ ಮಾತ್ರವಲ್ಲದೆ ಭೌತಶಾಸ್ತ್ರದಲ್ಲಿಯೂ ಪ್ರಮುಖ ಪಾತ್ರ ವಹಿಸಬಲ್ಲುದೆಂಬುದರ ರುಜುವಾತಿನಲ್ಲಿ ನನಗೆ ತೀವ್ರ ಆಸಕ್ತಿ ಇತ್ತೆನ್ನುವುದನ್ನು ನಾನು ಅಲ್ಲಗಳೆಯಲಾರೆ. ತಮ್ಮ ಅಭಿಪ್ರಾಯವೇನು ಸ್ವಾಮಿ? ಆ ಪ್ರಾಚಾರ್ಯರು ಸಹಾನುಭೂತಿಯಿಂದ ವಿವರಿಸಿದರು. ನಿಸ್ತಂತು ವಿದ್ಯುತ್ ತರಂಗ ಸೂಚಕವನ್ನು, ವಿದ್ಯುತ್ ತರಂಗಗಳ ವಕ್ರೀಕರಣವನ್ನು ಸೂಚಿಸುವಂತಹ ಒಂದು ಸಾಧನವನ್ನು ಸಂಶೋಧಿಸಿದರಲ್ಲಿ ಬೋಸ್ ಮೊಟ್ಟಮೊದಲಿಗರು. ಆದರೆ ಆ ಭಾರತೀಯ ವಿಜ್ಞಾನಿ ತನ್ನ ಸಂಶೋಧನೆಗಳನ್ನು ವಾಣಿಜ್ಯ ಉದ್ದೇಶದಿಂದ ಸ್ವಪ್ರಯೋಜನಕ್ಕೆ ಬಳಸಿಕೊಳ್ಳಲಿಲ್ಲ. ಅಷ್ಟರಲ್ಲೇ ಅವರು ತಮ್ಮ ಗಮನವನ್ನು ಅವೈಜ್ಞಾನಿಕ ಜೈವಿಕ ಪ್ರಪಂಚದ ಕಡೆಗೆ ತಿರುಗಿಸಿದರು. ಸಸ್ಯವಿಜ್ಞಾನಿಯಾಗಿ ಅವರು ಮಾಡಿದ ಕ್ರಾಂತಿಕಾರಿ ಸಂಶೋಧನೆಗಳು ಭೌತಶಾಸ್ತ್ರಜ್ಞರಾಗಿ ಮಾಡಿದ ಅವರ ಪ್ರಮುಖ ಸಾಧನೆಗಳನ್ನೂ ಮೀರಿಸಿದವು. ಆ ನನ್ನ ಅನುಭವಶಾಲಿ ಸಲಹೆಗಾರರಿಗೆ ಸೌಜನ್ಯದಿಂದ ವಂದಿಸಿದೆ. ಆ ಮಹಾವಿಜ್ಞಾನಿ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತನ್ನ ಸಹ ಪ್ರಾಚಾರ್ಯರಲ್ಲಿ ಒಬ್ಬನು ಎಂದು ಹೇಳಿದರು. ಮಾರನೆಯ ದಿನ ನಮ್ಮ ಮನೆಯ ಸಮೀಪದಲ್ಲೇ ಇದ್ದ ಆ ಮಹರ್ಷಿಯ ಮನೆಗೆ ಭೇಟಿ ಕೊಟ್ಟೆ. ಬಹುದಿನಗಳಿಂದ ನಾನು ಅವರನ್ನು ಗೌರವಯುತ ದೂರದಿಂದಲೇ ಮೆಚ್ಚಿಕೊಂಡಿದ್ದೆ. ಗಾಂಭೀರ್ಯದಿಂದ ಕೂಡಿದ ಹಾಗೂ ಏಕಾಂತ ಪ್ರಿಯರಾದ ಆ ಸಸ್ಯಶಾಸ್ತ್ರಜ್ಞರು ನನ್ನನ್ನು ಸೌಜನ್ಯದಿಂದ ಎದುರುಗೊಂಡರು. ಅವರು 50ರ ದಶಕದಲ್ಲಿದ್ದ ಸುಂದರ ದೃಢಕಾಯದ ಮನುಷ್ಯ. ದಟ್ಟವಾದ ಕೂದಲು, ಅಗಲವಾದ ಹಣೆ, ಸ್ವಪ್ನಶೀಲ ಭಾವುಕತೆಯಿಂದ ಕೂಡಿದ ಕಣ್ಣುಗಳು. ಅವರ ಧ್ವನಿಯಲ್ಲಿದ್ದ ಖಚಿತತೆ ಅವರ ಆಜೀವ ಪರ್ಯಂತದ ವೈಜ್ಞಾನಿಕ ಪ್ರವೃತ್ತಿಯನ್ನು ಹೊರಸೂಚುತ್ತಿತ್ತು. ಪಶ್ಚಿಮದ ವೈಜ್ಞಾನಿಕ ಸಂಘಗಳ ಯಾತ್ರೆಯಿಂದ ಈಚೆಗೆ ತಾನೇ ಹಿಂದಿರುಗಿದೆ. ಅವುಗಳ ಸದಸ್ಯರು ಎಲ್ಲ ಜೀವದ ಅವಿಭಾಜ್ಯತೆಯನ್ನು ಪ್ರಯೋಗದ ಮೂಲಕ ತೋರಿಸುವ ನನ್ನ ಸಂಶೋಧನೆಯ ಸೂಕ್ಷ್ಮ ಉಪಕರಣಗಳ ಬಗ್ಗೆ ತೀವ್ರ ಆಸಕ್ತಿಯನ್ನು ತೋರಿದರು. ಬೋಸ್ ಕ್ರೆಸ್ಕೋಗ್ರಾಫ್ ಎಂಬುದು 10 ದಶಲಕ್ಷದಷ್ಟು ಅದ್ಭುತ ಗಾತ್ರಕ್ಕೆ ಹಿಗ್ಗಿಸಿ ತೋರಿಸಬಲ್ಲದು. ಸೂಕ್ಷ್ಮದರ್ಶಕ ಯಂತ್ರವಾದರೋ ಕೇವಲ ಕೆಲವು ಸಹಸ್ರದಷ್ಟು ಮಾತ್ರ ಹಿಗ್ಗಿಸಿ ತೋರಿಸಬಲ್ಲದು. ಆದರೂ ಅದು ಜೀವವಿಜ್ಞಾನಕ್ಕೆ ಪ್ರಧಾನ ಪ್ರಚೋದನೆಯನ್ನು ಕೊಟ್ಟಿತು. ಈ ಕ್ರೆಸ್ಕೋಗ್ರಾಫ್ ಎಣಿಸಲಾರದಷ್ಟು ದೃಶ್ಯಗಳಿಗೆ ದಾರಿ ಮಾಡಿಕೊಡುತ್ತದೆ. ವಿಜ್ಞಾನದ ಅಲಿಪ್ತ ಬಾಹುಗಳಿಂದ ಪೂರ್ವ ಪಶ್ಚಿಮಗಳ ಪರಸ್ಪರ ಆಲಿಂಗನವನ್ನು ತ್ವರೆಗೊಳಿಸಲು ತಾವು ಬಹಳಷ್ಟು ಕಾರ್ಯ ಮಾಡಿದ್ದೀರಿ ಸ್ವಾಮಿ. ನಾನು ಕೇಂಬ್ರಿಡ್ಜ್ನಲ್ಲಿ ಶಿಕ್ಷಣ ಪಡೆದೆ. ಎಲ್ಲ ತತ್ವಗಳನ್ನು ನಿಷ್ಠೆಯಿಂದ ಪ್ರಯೋಗದ ಮೂಲಕ ಪರಿಶೀಲನೆಗೆ ಒಡ್ಡುವ ಪಾಶ್ಚಾತ್ಯರ ಪದ್ಧತಿ ಎಷ್ಟು ಶ್ಲಾಘನೀಯವಾದುದು. ಆ ಪ್ರಯೋಗಾಧಾರಿತ ಪದ್ಧತಿಯು ನನ್ನ ಪೂರ್ವ ದೇಶಗಳ ಪರಂಪರೆಯಿಂದ ದತ್ತವಾಗಿ ಆತ್ಮಾವಲೋಕನವೂ ಜೊತೆಗೂಡಿ ನಡೆಯುತ್ತಿದೆ. ಅವೆರಡೂ ಒಟ್ಟಾಗಿ ಬಹುಕಾಲದಿಂದಲೂ ರಹಸ್ಯವನ್ನು ಬಿಟ್ಟುಕೊಡದ ಪ್ರಕೃತಿ ಸಾಮ್ರಾಜ್ಯದ ಮೌನವನ್ನು ಮುರಿಯಲು ನನಗೆ ಬೆಂಬಲ ನೀಡಿದೆ. ನನ್ನ ಕ್ರೆಸ್ಕೋಗ್ರಾಫ್ನ ಸ್ವಯಂದರ್ಶಕ ನಕ್ಷೆಗಳು ಅತ್ಯಂತ ನಂಬದ ಸ್ವಭಾವದವರಿಗೂ ಸಸ್ಯಗಳಿಗೆ ಸಂವೇದನಾಶೀಲ ನರಮಂಡಲವಿದೆ ಎಂಬುದನ್ನು, ವೈವಿಧ್ಯಮಯ ಭಾವನಾತ್ಮಕ ಜೀವನವಿದೆ ಎಂಬುದನ್ನು ರುಜುವಾತುಪಡಿಸಿದೆ. ಪ್ರಯೋಗಗಳಿಂದ ಬರುವ ಪ್ರೇಮ, ದ್ವೇಷ, ಹರ್ಷ, ಭಯ, ಸಂತೋಷ, ಸಂಕಟ, ಉದ್ರೇಕಶೀಲತೆ, ಮಂಕು ಮತ್ತಿತರ ಅಸಂಖ್ಯಾತ ಯಥೋಚಿತ ಪ್ರಕ್ರಿಯೆಗಳು ಪ್ರಾಣಿಗಳಲ್ಲಿರುವಂತೆಯೇ ಸಸ್ಯಗಳಲ್ಲಿಯೂ ಸರ್ವವ್ಯಾಪಿಯಾಗಿರುತ್ತವೆ. ಪ್ರಾಚಾರ್ಯರೇ, ನಿಮ್ಮ ಆಗಮನಕ್ಕೆ ಮುಂಚೆ ಇಡೀ ಸೃಷ್ಟಿಯಲ್ಲಿರುವ ಅಸದೃಶ ರೀತಿಯ ಬಾಳಿನ ತುಡಿತ ಕೇವಲ ಕವಿ ಕಲ್ಪನೆ ಎನಿಸುತ್ತಿತ್ತು. ನಾನು ಒಮ್ಮೆ ಕಂಡ ಒಬ್ಬ ಸಾಧು ಹೂವನ್ನೂ ಕೀಳುತ್ತಿರಲಿಲ್ಲ. ಗುಲಾಬಿಯ ಪೊದೆಯಿಂದ ಅದರ ಸೌಂದರ್ಯದ ಹೆಮ್ಮೆಯನ್ನು ನಾನು ಕಸಿದುಕೊಳ್ಳಲೇ? ಒರಟಾಗಿ ಅದರ ಸ್ವಾಮ್ಯತೆಯನ್ನು ಅಪಹರಿಸುವ ಮೂಲಕ ಅದರ ಘನತೆಗೆ ಅವಮರ್ಯಾದೆಯುಂಟು ಮಾಡಲೇ? ಆತನ ಸಹಾನುಭೂತಿಯ ಮಾತುಗಳು ಸಂಶೋಧನೆಗಳ ಮೂಲಕ ಅಕ್ಷರಶಃ ರುಜುವಾತಾಯಿತು. ಕವಿಯು ಸತ್ಯದೊಡನೆ ಆತ್ಮೀಯವಾಗಿ ಬರೆಯುತ್ತಾನೆ, ವಿಜ್ಞಾನಿಯಾದರೋ ಒರಟಾಗಿ ಅದನ್ನು ಸಂಧಿಸುತ್ತಾನೆ. ಒಂದು ದಿನ ನನ್ನ ಪ್ರಯೋಗಾಲಯಕ್ಕೆ ಬಾ, ಕ್ರೆಸ್ಕೋಗ್ರಾಫ್ನ ನಿಸ್ಸಂದಿಗ್ಧವಾದ ರುಜುವಾತನ್ನು ಕಾಣುವೆಯಂತೆ. ಕೃತಜ್ಞತೆಯಿಂದ ಅವರ ಕರೆಗೆ ಒಪ್ಪಿಕೊಂಡು ಅವರಿಂದ ಬೀಳ್ಕೊಂಡೆ.
ಆ ಸಸ್ಯಶಾಸ್ತ್ರಜ್ಞ ಪ್ರೆಸಿಡೆನ್ಸಿ ಕಾಲೇಜನ್ನು ತ್ಯಜಿಸಿ ಕಲ್ಕತ್ತೆಯಲ್ಲಿ ಒಂದು ಸಂಶೋಧನಾ ಕೇಂದ್ರವನ್ನು ತೆರೆಯುವ ಯೋಜನೆ ಮಾಡಿದ್ದಾರೆಂದು ನನಗೆ ಅನಂತರ ತಿಳಿಯಿತು. ಬೋಸ್ ಸಂಸ್ಥೆ ಪ್ರಾರಂಭವಾದಾಗ ಅದರ ಲೋಕಾರ್ಪಣೆಯ ಸಮಾರಂಭಕ್ಕೆ ನಾನೂ ಹೋಗಿದ್ದೆ. ಉತ್ಸಾಹಿಗಳಾದ 106 ಮಂದಿ ಆ ಆವರಣದಲ್ಲಿ ವಿಹರಿಸಿದರು. ಆ ಹೊಸ ವಿಜ್ಞಾನ ಭವನದ ಕಲೆಗಾರಿಕೆ ಹಾಗೂ ಆಧ್ಯಾತ್ಮಿಕ ಸಂಕೇತಗಳನ್ನು ನೋಡಿ ನನಗೆ ಆನಂದವಾಯಿತು. ಅದರ ಮುಖ್ಯದ್ವಾರ ಶತಮಾನಗಳ ಹಿಂದಿನ ದೂರದ ದೇವಾಲಯವೊಂದರ ಅವಶೇಷ. ಒಂದು ತಾವರೆಯ ಕೊಳದ ಹಿಂದೆ ಕಂಡಿರಿಸಲ್ಪಟ್ಟ ಶಿಲೆಯಲ್ಲಿ ಕೆತ್ತಿರುವ ಕೈಯಲ್ಲಿ ಜ್ಯೋತಿಯನ್ನು ಹಿಡಿದಿರುವ ಹೆಣ್ಣಿನ ವಿಗ್ರಹವು. ಅಮರವಾದ ದೀವಿಗೆಯನ್ನು ಬೆಳಗುವವರೆಂದು ಸ್ತ್ರೀಯರ ಬಗ್ಗೆ ಭಾರತೀಯರಿಗಿರುವ ಗೌರವವನ್ನು ದ್ಯೋತಿಸುತ್ತದೆ. ತೋಟದಲ್ಲಿರುವ ಒಂದು ಚಿಕ್ಕ ದೇವಾಲಯವನ್ನು ಇಂದ್ರಿಯ ಗ್ರಾಹ್ಯ ವಿಷಯಗಳಿಗೆ ಅತೀತವಾದ ಮೂಲ ತತ್ವಕ್ಕೆ ಸಮರ್ಪಿಸಲಾಗಿದೆ. ಅದರಲ್ಲಿ ಯಾವ ಒಂದು ವಿಗ್ರಹವೂ ಇಲ್ಲದಿರುವುದು ಪರಮಾತ್ಮನ ಅಮೂರ್ತತೆಯ ಭಾವವನ್ನು ಸೂಚಿಸುತ್ತದೆ. ಈ ಮಹಾ ಸಂದರ್ಭದಲ್ಲಿ ಬೋಸರ ಭಾಷಣ ಸ್ಫೂರ್ತಿಗೊಂಡ ಪ್ರಾಚೀನ ಋಷಿಗಳ ತುಟಿಗಳಿಂದ ಹೊಮ್ಮುತ್ತಿದೆಯೋ ಎಂಬಂತೆ ತೋರಿತು. ಅವರ ಶ್ರದ್ಧಾಪೂರ್ವಕವಾದ ಗಾಂಭೀರ್ಯ ಕಿಕ್ಕಿರಿದು ನೆರೆದಿದ್ದ ಸಭೆಯ ಮೇಲೆ ಅವ್ಯಕ್ತವಾದ ಹೊದಿಕೆಯಂತೆ ವ್ಯಾಪಿಸಿತು. ಈ ದಿನ ಈ ಸಂಸ್ಥೆಯನ್ನು ಕೇವಲ ಪ್ರಯೋಗಾಲಯವೆಂದು ಮಾತ್ರವಲ್ಲದೆ ದೇವಾಲಯವೆಂದು ಲೋಕಾರ್ಪಣೆ ಮಾಡುತ್ತಿದ್ದೇನೆ. ನನ್ನ ಸಂಶೋಧನೆಗಳ ವೃತ್ತಿಯಲ್ಲಿ ನನಗೆ ಅರಿವಿಲ್ಲದಂತೆ ಭೌತ ವಿಜ್ಞಾನ ಹಾಗೂ ಶರೀರ ವಿಜ್ಞಾನಗಳ ಅಂಚಿನ ಪ್ರದೇಶಕ್ಕೆ ಒಯ್ಯಲ್ಪಟ್ಟೆ. ಎರಡರ ಮೇರೆಗಳು ಅದೃಶ್ಯವಾಗುತ್ತಾ ಜೀವಜಗತ್ತು ಜಡಜಗತ್ತು ಪರಸ್ಪರ ಒಂದುಗೂಡುತ್ತಿದ್ದುದನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ಆ ಅಜೈವ ವಸ್ತು ಜಡವಲ್ಲದೆ ಮತ್ತೇನೂ ಅಲ್ಲವೆಂದು ಜನ ಕಾಣುವರು. ಆದರೆ ಅದು ಹಲವು ಶಕ್ತಿಗಳ ಪ್ರಭಾವಕ್ಕೆ ಒಳಗಾದಾಗ ಅದೊಂದು ರೋಮಾಂಚಕಾರಿ ಅನುಭವವಾಗಿತ್ತು. ಸಾರ್ವತ್ರಿಕವಾದ ಪ್ರತಿಕ್ರಿಯೆಯನ್ನು ಗಮನಿಸಿದಾಗ ಲೋಹ, ಸಸ್ಯ ಹಾಗೂ ಪ್ರಾಣಿಗಳು ಸಮಾನವಾದ ನಿಯಮದಿಂದಲೇ ಬದ್ಧವಾದುದೆಂದು ಕಂಡು ಬಂದಿತು. ಅವೆಲ್ಲವೂ ದಣಿವು ನಿರುತ್ಸಾಹಗಳಂತಹ ಪ್ರಕೃತಿ ಸಹಜವಾದ ಸಂಗತಿಗಳನ್ನು ಅವುಗಳ ಪರಿಹಾರ ಮತ್ತು ಉತ್ಕರ್ಷದ ಸಾಧ್ಯತೆಗಳೊಡನೆ ಅಲ್ಲದೆ ಸಾವಿಗೆ ಸಂಬಂಧಿಸಿದಂತೆ ಶಾಶ್ವತವಾಗಿ ಪ್ರತಿಕ್ರಿಯೆ ತೋರದಂತಹ ಪರಿಸ್ಥಿತಿಯೊಡನೆ ಪ್ರಮುಖವಾಗಿ ಸಮಾನವಾದ ರೀತಿಯಲ್ಲಿಯೇ ಪ್ರದರ್ಶಿಸಿದವು. ಈ ಬಗೆಯ ಅದ್ಭುತ ಸಾಮ್ಯದಿಂದ ಬೆರಗುಗೊಂಡು ವಿಶೇಷ ಭರವಸೆಯನ್ನು ಹೊಂದಿ ರಾಯಲ್ ಸೊಸೈಟಿಯ ಮುಂದೆ ನನ್ನ ಫಲಿತಗಳನ್ನು ಉದ್ಘೋಷಿಸಿದೆ. ಪ್ರಯೋಗಗಳ ಮೂಲಕ ಫಲಿತಗಳನ್ನು ಪ್ರತ್ಯಕ್ಷವಾಗಿ ತೋರಿಸಿದೆ. ಆದರೆ ಅಲ್ಲಿದ್ದ ಶರೀರ ವಿಜ್ಞಾನಿಗಳು ತಾವು ರಕ್ಷಿಸಿಟ್ಟುಕೊಂಡಿರುವುದಕ್ಕೆ ಅತಿಕ್ರಮಿಸಿ ಕೈ ಹಾಕುವುದಕ್ಕಿಂತ ನಿರ್ಧಾರಕರಾಗಿ ನನಗೆ ವಿಜಯ ದೊರಬಹುದಾದ ಭೌತ ವಿಜ್ಞಾನದಲ್ಲಿನ ನನ್ನ ಸಂಶೋಧನೆಗಳಿಗೆ ನನ್ನನ್ನು ಸೀಮಿತಗೊಳಿಸಿಕೊಳ್ಳಬೇಕೆಂದು ಸಲಹೆ ಕೊಟ್ಟರು. ಅರಿವಿಲ್ಲದೆಯೇ ನಾನು ನನಗೆ ಅಪರಿಚಿತವಾಗಿದ್ದ ಜಾತಿ ಪದ್ಧತಿಯ ರಾಜ್ಯದೊಳನುಗ್ಗಿ ಅದರ ಸಭ್ಯಾಚಾರವನ್ನು ಉಲ್ಲಂಘಿಸಿದ್ದೆ. ಅಜ್ಞಾನವನ್ನು ಶ್ರದ್ಧೆಯೊಡನೆ ಕಲಬೆರಕೆ ಮಾಡುವ ಸುಪ್ತವಾದ ಪಾರಮಾರ್ಥಿಕ ಒಲವು ಸಹ ಇತ್ತು. ಈ ಸೃಷ್ಟಿಯ ನಿರಂತರ ವಿಕಾಸಶೀಲ ಅದ್ಭುತದಿಂದ ನಮ್ಮನ್ನು ಸುತ್ತುವರಿಸಿರುವ ಆ ಭಗವಂತನು ಅದನ್ನು ಪ್ರಶ್ನಿಸುವಂತಹ ಹಾಗೂ ಅರಿತುಕೊಳ್ಳುವಂತಹ ಬಯಕೆಯನ್ನು ನಮ್ಮಲ್ಲಿ ಸ್ಥಾಪಿಸಿದ್ದಾನೆಂಬುದನ್ನು ಸಾಮಾನ್ಯವಾಗಿ ಮರೆತು ಬಿಡುತ್ತಾರೆ. ಹಲವಾರು ವರ್ಷಗಳ ಕಾಲದ ತಪ್ಪು ತಿಳುವಳಿಕೆಯಿಂದ ವಿಜ್ಞಾನೋಪಾಸಕನ ಬಾಳು ಅನಿವಾರ್ಯವಾಗಿ ಅಂತ್ಯವಿಲ್ಲದ ಹೋರಾಟದಿಂದ ತುಂಬಿದೆ ಎಂದು ತಿಳಿದೆ. ಲಾಭವಾಗಲಿ ನಷ್ಟವಾಗಲಿ ಜಯವಾಗಲಿ ಅಪಜಯವಾಗಲಿ ಸಮಾನವಾಗಿ ಗಣಿಸಿ ತನ್ನ ಬಾಳನ್ನು ಉತ್ಸಾಹಪೂರ್ಣವಾಗಿ ಅರ್ಪಿಸಿಡಲು ಅವನೇ ತೀರ್ಮಾನಿಸಬೇಕು. ಸಕಾಲದಲ್ಲಿ ವಿಶ್ವದ ಪ್ರಮುಖ ವೈಜ್ಞಾನಿಕ ಸಂಸ್ಥೆಗಳು ನನ್ನ ಸಿದ್ಧಾಂತಗಳನ್ನು ಫಲಗಳನ್ನು ಒಪ್ಪಿಕೊಂಡು ವಿಜ್ಞಾನಕ್ಕೆ ಭಾರತೀಯರ ಕೊಡುಗೆಯ ಮಹತ್ವವನ್ನು ಪರಿಗಣಿಸಿದರು. ಅಲ್ಪವಾದ ಅಥವಾ ಪರಿಮಿತವಾದ ಯಾವುದೇ ವಸ್ತು ಎಂದಾದರೂ ಭಾರತದ ಮನಸ್ಸನ್ನು ತೃಪ್ತಿಪಡಿಸಿದೆಯೇ? ಅಖಂಡವಾದ ಸಕ್ರಿಯ ಪರಂಪರೆಯಿಂದ ಹಾಗೂ ಪುನಸ್ತಾರುಣ್ಯದ ಜೀವನಾಗತ್ಯದ ಶಕ್ತಿಗಳಿಂದ ಈ ನೆಲ ಅಸಂಖ್ಯಾತ ಮಾರ್ಪಾಟುಗಳ ಮೂಲಕ ಸರಿ ಹೊಂದಿಕೊಂಡು ಬಿಟ್ಟಿದೆ. ಭಾರತೀಯರು ಯಾವಾಗಲೂ ಎಚ್ಚರಗೊಂಡಿದ್ದು ಆಯಾ ವೇಳೆಯಲ್ಲಿ ತತ್ಕ್ಷಣ ಪ್ರಾಪ್ತವಾದ ಆಕರ್ಷಣೀಯ ಪ್ರತಿಫಲವನ್ನು ನಿರಾಕರಿಸಿ ಬಾಳಿನ ಮಹೋನ್ನತ ಧ್ಯೇಯಗಳನ್ನು ಸಾಧಿಸಲು ಪ್ರಯತ್ನಿಸಿದ್ದಾರೆ. ಅದೂ ಸಹಿಸಿಕೊಂಡು ಹೋಗುವ ತ್ಯಾಗ ಮನೋಭಾವದಿಂದಲ್ಲ, ಕಾರ್ಯಶೀಲ ಹೋರಾಟದಿಂದ. ಏನನ್ನೂ ಗಳಿಸದೆ ಘರ್ಷಣೆಯನ್ನು ನಿರಾಕರಿಸುವ ದುರ್ಬಲನ ಬಳಿ ತ್ಯಾಗ ಮಾಡುವಂತಹದ್ದೇನೂ ಇರುವುದಿಲ್ಲ. ಯಾರು ಹೋರಾಡಿ ಜಯಗಳಿಸಿದ್ದಾರೋ ಅಂಥವರೇ ಜಯಪ್ರದವಾದ ತಮ್ಮ ಅನುಭವ ಫಲಗಳನ್ನು ಪ್ರದಾನ ಮಾಡುವ ಮೂಲಕ ವಿಶ್ವವನ್ನು ಹೆಚ್ಚು ಸಂಪನ್ನರಾಗಿ ಮಾಡಬಲ್ಲರು. ಭೌತ ದ್ರವ್ಯದ ಪ್ರತಿಕ್ರಿಯೆಯ ಬಗ್ಗೆ ಬೋಸ್ ಪ್ರಯೋಗಾಲಯದಲ್ಲಿ ಈಗಾಗಲೇ ನಡೆದಿರುವ ಕಾರ್ಯ ಹಾಗೂ ಸಸ್ಯ ಜೀವನದ ಬಗ್ಗೆ ಅನಿರೀಕ್ಷಿತವಾಗಿ ವ್ಯಕ್ತವಾದ ಸಂಗತಿಗಳು ಭೌತ ವಿಜ್ಞಾನ, ಶರೀರ ವಿಜ್ಞಾನ, ವೈದ್ಯಕೀಯ, ಕೃಷಿ ಅಲ್ಲದೆ ಮನೋವಿಜ್ಞಾನದಲ್ಲಿಯೂ ಕೂಡ ಸಂಶೋಧನೆಯ ಕ್ಷೇತ್ರಗಳನ್ನು ಬಹು ವಿಸ್ತಾರಗೊಳಿಸಿದೆ. ಇದುವರೆಗೂ ಅಪರಿಕಾರ್ಯವೆಂದು ಪರಿಗಣಿಸಲ್ಪಟ್ಟಿದ್ದ ಸಮಸ್ಯೆಗಳು ಈಗ ಪ್ರಾಯೋಗಿಕ ಪರೀಕ್ಷೆಯ ಪರಿಧಿಯೊಳಕ್ಕೆ ತರಲ್ಪಟ್ಟಿವೆ.
ಆದರೆ ಕಠಿಣವಾದ ನಿಷ್ಕೃಷ್ಟತೆ ಇಲ್ಲದೆ ಅತಿ ಹೆಚ್ಚಿನ ಫಲವನ್ನು ಸಾಧಿಸಲು ಸಾಧ್ಯವಾಗದು. ಆದ್ದರಿಂದಲೇ ಪ್ರವೇಶದ ಹಜಾರದಲ್ಲಿ ನಾನೇ ರೂಪಿಸಿದ ಅತಿ ಸೂಕ್ಷ್ಮ ಸಂವೇದಿಯಾದ ಸಾಧನಗಳನ್ನು ಹಾಗೂ ಉಪಕರಣಗಳನ್ನು ಸರಣಿಯಲ್ಲಿ ಅವುಗಳ ಪೆಟ್ಟಿಗೆಯಲ್ಲಿರಿಸಿ ಈ ದಿನ ನಿಮ್ಮ ಮುಂದೆ ಪ್ರದರ್ಶಿಸುತ್ತಿರುವುದು. ಅವುಗಳು ಮೋಸಗೊಳಿಸುವ ಹೊರದೋರಿಕೆಯ ಹಿಂದೆ ಅವ್ಯಕ್ತವಾಗಿ ಅಡಗಿರುವ ಸತ್ಯವನ್ನು ಕಾಣಲು ನಡೆಸಿದ ಸುದೀರ್ಘ ಪ್ರಯತ್ನಗಳನ್ನು, ಮಾನವನ ಇತಿಮಿತಿಗಳನ್ನು ದಾಟಲು ಅವಶ್ಯಕವಾದ ನಿರಂತರ ದುಡಿಮೆ, ಛಲ ಹಾಗೂ ಉಪಾಯ ಕೌಶಲಗಳನ್ನು ನಿಮಗೆ ನಿವೇದಿಸುತ್ತೇವೆ. ನಿಜವಾದ ಪ್ರಯೋಗಶಾಲೆ ಮನಸ್ಸೇ ಎಂಬುದು ಎಲ್ಲ ಸೃಜನಶೀಲ ವಿಜ್ಞಾನಿಗಳಿಗೂ ಗೊತ್ತು. ಅಲ್ಲಿ ಮಾಯೆಯ ಹಿಂದಿರುವ ಸತ್ಯದ ನಿಯಾಮಳಿಯನ್ನು ಅವರು ಪತ್ತೆ ಹಚ್ಚುತ್ತಾರೆ. ಇಲ್ಲಿ ಕೊಡಲ್ಪಡುವ ಉಪನ್ಯಾಸಗಳು ಕೇವಲ ಮತ್ತೊಬ್ಬರಿಂದ ಕಲಿತ ಜ್ಞಾನದ ಪುನರಾವರ್ತನೆಯಾಗಿರುವುದಿಲ್ಲ. ಅವುಗಳು ಮೊತ್ತಮೊದಲು ಬಾರಿಗೆ ಈ ಕೋಣೆಗಳಲ್ಲಿ ಪ್ರಯೋಗ ಮಾಡಿ ತೋರಿಸಿದ ಹೊಸ ಅನ್ವೇಷಣೆಗಳನ್ನು ಘೋಷಿಸುತ್ತವೆ. ಈ ಸಂಸ್ಥೆಯ ಕಾರ್ಯವನ್ನು ನಿಯತವಾಗಿ ಪ್ರಕಟಿಸುವುದರ ಮೂಲಕ ಭಾರತೀಯರ ಈ ಕೊಡುಗೆಗಳು ಇಡೀ ವಿಶ್ವವನ್ನು ತಲುಪುತ್ತವೆ. ಅವು ಸಾರ್ವಜನಿಕ ಆಸ್ತಿಯಾಗುತ್ತವೆ. ಪೇಟೆಂಟ್ಗಳನ್ನು ಎಂದಿಗೂ ಪಡೆಯುವುದಿಲ್ಲ. ಸ್ವಂತ ಪ್ರಯೋಜನಕ್ಕೆ ಮಾತ್ರವೇ ಬಳಸಿಕೊಂಡು ಜ್ಞಾನವನ್ನು ಭ್ರಷ್ಟಗೊಳಿಸದಂತೆ ನಾವು ಸದಾ ಪರಿಶುದ್ಧರಾಗಿ ಇರಬೇಕೆಂಬುದು ನಮ್ಮ ರಾಷ್ಟ್ರೀಯ ಸಂಸ್ಕೃತಿಯ ಆಶಯ. ಈ ಸಂಸ್ಥೆಯ ಸೌಲಭ್ಯಗಳು ಸಾಧ್ಯವಾದ ಮಟ್ಟಿಗೆ ಎಲ್ಲ ದೇಶಗಳಿಂದ ಬರುವ ಕಾರ್ಯಕರ್ತರಿಗೂ ದೊರೆಯುವಂತಾಗಬೇಕೆಂಬುದು ನನ್ನ ಹೆಚ್ಚಿನ ಆಸೆ. ಈ ವಿಷಯದಲ್ಲಿ ನಾನು ನನ್ನ ದೇಶದ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದೇನೆ. 25 ಶತಮಾನಗಳಷ್ಟು ಕಾಲ ಹಿಂದೆಯೇ ಭಾರತವು ತನ್ನ ಪ್ರಾಚೀನ ವಿಶ್ವವಿದ್ಯಾನಿಲಯಗಳಾದ ನಲಂದಾ ಮತ್ತು ತಕ್ಷಶಿಲಾಗಳಿಗೆ ವಿಶ್ವದ ಎಲ್ಲ ಭಾಗಗಳಿಂದಲೂ ವಿದ್ವಾಂಸರನ್ನು ಸ್ವಾಗತಿಸಿತ್ತು. ವಿಜ್ಞಾನವು ಪೂರ್ವದ್ದೂ ಅಲ್ಲ, ಪಶ್ಚಿಮದ್ದೂ ಅಲ್ಲ. ಸಾರ್ವತ್ರಿಕತೆಯ ದೃಷ್ಟಿಯಿಂದ ಅದು ಅಂತಾರಾಷ್ಟ್ರೀಯವಾದುದೇ. ಆದಾಗ್ಯೂ ಭಾರತವು ಮಹಾ ಕೊಡುಗೆಗಳನ್ನು ನೀಡಲು ವಿಶಿಷ್ಟ ಸಾಮರ್ಥ್ಯ ಪಡೆದಿದೆ. ಪ್ರತ್ಯಕ್ಷವಾಗಿಯೇ ಪರಸ್ಪರ ವಿರೋಧವಾಗಿರುವ ಸಂಗತಿಗಳ ರಾಶಿಯಲ್ಲಿ ಹೊಸ ವ್ಯವಸ್ಥೆಯೊಂದನ್ನು ಬಲಾತ್ಕಾರವಾಗಿ ಹೊರಸೆಳೆಯಬಲ್ಲಂಥ ಭಾರತೀಯರ ಜ್ವಲಂತ ಕಲ್ಪನಾಶಕ್ತಿ ಏಕಾಗ್ರತೆಯ ಅಭ್ಯಾಸದಿಂದ ಹಿಡಿತದಲ್ಲಿರುತ್ತದೆ. ಅಪಾರ ತಾಳ್ಮೆಯಿಂದ ಮನಸ್ಸನ್ನು ಸತ್ಯಾನ್ವೇಷಣೆಗೆ ತೊಡಗಿಸಲು ಬೇಕಾದ ಶಕ್ತಿಯನ್ನು ಈ ಸಂಯಮವು ನೀಡುತ್ತದೆ. ಆ ವಿಜ್ಞಾನಿಯ ಉಪಸಂಹಾರದ ವಾಕ್ಯಗಳನ್ನು ಕೇಳಿ ನನ್ನ ಕಣ್ಣುಗಳಲ್ಲಿ ನೀರೂರಿತು. ತಾಳ್ಮೆ ಎಂಬುದು ಕಾಲವನ್ನು, ಇತಿಹಾಸಕಾರರನ್ನು ಏಕಪ್ರಕಾರವಾಗಿ ವಿಸ್ಮಯಗೊಳಿಸುವಂತೆ ಭಾರತ ಎಂಬುದಕ್ಕೂ ಇದು ವಾಸ್ತವವಾಗಿ ಒಂದು ಪರ್ಯಾಯ ಪದವಾಗಿದೆಯಲ್ಲವೇ? ಉದ್ಘಾಟನೆಯಾದ ದಿನದ ನಂತರ ಅತಿ ಶೀಘ್ರದಲ್ಲೇ ಸಂಶೋಧನಾ ಕೇಂದ್ರಕ್ಕೆ ಪುನಃ ಭೇಟಿ ಕೊಟ್ಟೆ. ಆ ಮಹಾನ್ ಸಸ್ಯವಿಜ್ಞಾನಿ ತಾವು ಮಾತು ಕೊಟ್ಟಿದ್ದಂತೆ ತಮ್ಮ ಪ್ರಶಾಂತವಾದ ಪ್ರಯೋಗಾಲಯಕ್ಕೆ ನನ್ನನ್ನು ಕರೆದೊಯ್ದರು. ಈ ಝರೀ ಗಿಡಕ್ಕೆ ಕ್ರೆಸ್ಕೋಗ್ರಾಫನ್ನು ಜೋಡಿಸುತ್ತೇನೆ. ಗಾತ್ರದ ವರ್ಧನೆ ಮಹತ್ತರವಾದುದು. ಅದೇ ಪ್ರಮಾಣದಲ್ಲಿ ಬಸವನ ಹುಳು ತೆವಳುವುದನ್ನು ವರ್ಧಿಸಿದರೆ ಆ ಪ್ರಾಣಿ ಅತಿವೇಗದ ರೈಲು ಓಡುತ್ತಿರುವಂತೆ ಕಾಣುತ್ತದೆ. ವರ್ಧಿಸಲ್ಪಟ್ಟ ಝರೀ ಗಿಡದ ಛಾಯೆಯನ್ನು ಪ್ರತಿಫಲನಗೊಳಿಸುತ್ತಿದ್ದ ಪರದೆಯ ಮೇಲೆ ನನ್ನ ದೃಷ್ಟಿ ಕುತೂಹಲದಿಂದ ಕೇಂದ್ರೀಕೃತವಾಗಿತ್ತು. ಅತಿ ಸೂಕ್ಷ್ಮವಾದ ಪ್ರಾಣದ ಚಲನೆಗಳನ್ನು ಈಗ ಸ್ಪಷ್ಟವಾಗಿ ಕಾಣಬಹುದಿತ್ತು. ಮರಳುಗೊಂಡ ನನ್ನ ಕಣ್ಗಳ ಮುಂದೆ ಆ ಗಿಡ ಬಹಳ ನಿಧಾನವಾಗಿ ಬೆಳೆಯುತ್ತಿತ್ತು. ಒಂದು ಸಣ್ಣ ಲೋಹದ ಸಲಾಕೆಯ ತುದಿಯಿಂದ ವಿಜ್ಞಾನಿ ಝರೀ ಗಿಡದ ತುದಿಯನ್ನು ಸ್ಪರ್ಶಿಸಿದರು. ಬೆಳೆಯುತ್ತಿದ್ದ ಮೂಕ ನಾಟಕ ತಟ್ಟನೆ ನಿಂತು ಹೋಯಿತು. ಸಲಾಕೆಯನ್ನು ಹಿಂದಕ್ಕೆ ತೆಗೆದೊಡನೆಯೇ ಅದರ ಸ್ಪಷ್ಟವಾದ ಛಂದೋಬದ್ಧ ಚಲನೆ ಮತ್ತೆ ಮೊದಲಾಯಿತು. ಹೊರಗಿನಿಂದ ಯಾವುದೇ ಸಣ್ಣ ತೊಡಕು ಸಂಭವಿಸಿದರೂ ಸುಲಭ ಸಂವೇದಿಯಾದ ಅಂಗಾಂಶಗಳಿಗೆ ಅದು ಹೇಗೆ ಮಾರಕವಾಗುತ್ತದೆಂಬುದನ್ನು ನೀವು ನೋಡಿದಿರಿ. ಈಗ ನೋಡಿ, ನಾನೀಗ ಅರೆವಳಿಕೆಯನ್ನು ಪ್ರಯೋಗಿಸುತ್ತೇನೆ, ಅನಂತರ ಅದಕ್ಕೆ ಪ್ರತ್ಯೌಷಧವನ್ನು ಕೊಡುತ್ತೇನೆ ಎಂದರು ಬೋಸ್. ಅರವಳಿಕೆ, ಕ್ಲೋರೋಫಾರ್ಮ್ ಪ್ರಭಾವ ಎಲ್ಲ ಬೆಳವಣಿಗೆಯನ್ನು ತಡೆಗಡಿದು ಬಿಟ್ಟಿತ್ತು. ಪ್ರತ್ಯೌಷಧ ಪುನಶ್ಚೇತನ ತಳೆಯುವಂತೆ ಮಾಡಿತು. ಪರದೆಯ ಮೇಲಿನ ವಿಕಾಸ ಸೂಚಕ ಚಲನೆಗಳು ನನ್ನನ್ನು ಚಲನಚಿತ್ರದ ಕಥಾ ಸನ್ನಿವೇಶಕ್ಕಿಂತಲೂ ಅತಿಶಯವಾಗಿ ತನ್ಮಯಗೊಳಿಸಿದವು. ನನ್ನ ಆ ಸಂಗಡಿಗರು ಹರಿತವಾದ ಒಂದು ಉಪಕರಣವನ್ನು ಝರೀ ಗಿಡದ ಒಂದು ಅಂಗದೊಳಕ್ಕೆ ಚುಚ್ಚಿದರು. ಸೆಳೆತದ ನಡುಕದೊಡನೆ ಅದರ ಯಾತನೆ ಪ್ರದರ್ಶಿತವಾಯಿತು. ಅವರು ಕ್ಷೌರಕತ್ತಿಯನ್ನು ಕಾಂಡದೊಳಕ್ಕೆ ಭಾಗಶಃ ಪ್ರವೇಶಿಸಿದಾಗ ಛಾಯೆ ಉಗ್ರವಾಗಿ ಶೋಭಗೊಂಡಿತು. ಅನಂತರ ಸಾವನ್ನು ಸೂಚಿಸುವ ಅಂತಿಮ ವಿರಾಮ ಚಿಹ್ನೆಯೊಡನೆ ಸ್ತಬ್ಧವಾಯಿತು. ಒಂದು ದೊಡ್ಡ ಮರಕ್ಕೆ ಮೊದಲು ಅರಿವಳಿಕೆಯನ್ನು ಪ್ರಯೋಗಿಸಿ ಅದನ್ನು ಫಲಪ್ರದವಾಗಿ ಕಿತ್ತು ಬೇರೆ ಕಡೆ ನಾಟಿ ಮಾಡಿದೆ. ಸಾಮಾನ್ಯವಾಗಿ ಅರಣ್ಯದ ಈ ಪ್ರಭುಗಳು ಬೇರೆಯೊಂದೆಡೆಗೆ ಸಾಗಿಸಿದೊಡನೆ ಕ್ಷಿಪ್ರವಾಗಿ ಸಾವನ್ನಪ್ಪುತ್ತಾರೆ ಎಂದು ಪ್ರಾಣ ರಕ್ಷಿಸುವ ಉಪಾಯ ಕೌಶಲವನ್ನು ವಿವರಿಸುತ್ತಾ
ಜಗದೀಶರು ಉಲ್ಲಾಸದಿಂದ ನಕ್ಕರು. ನನ್ನ ಸೂಕ್ಷ್ಮ ಉಪಕರಣದಿಂದ ರಚಿತವಾದ ರೇಖಾ ನಕ್ಷೆಗಳು ಮರಗಳಲ್ಲಿಯೂ ಒಂದು ಬಗೆಯ ಪರಿಚಲನೆ ವ್ಯವಸ್ಥೆ ಇದೆ ಎಂಬುದನ್ನು ಸಮರ್ಥಿಸಿವೆ. ಅವುಗಳಲ್ಲಿ ಜೀವರಸ ಪರಿಚಲನೆಯು ಪ್ರಾಣಿಗಳ ಶರೀರದ ರಕ್ತದ ಒತ್ತಡಕ್ಕೆ ಸರಿಹೋಲುತ್ತವೆ. ಜೀವರಸ ಮೇಲೇರುವುದು ಹೇಗೆ ಎಂಬುದನ್ನು ಲೋಮ ನಾಳಾಕರ್ಷಣೆ ಎಂಬಂತಹ ಸಾಮಾನ್ಯವಾಗಿ ಪ್ರತಿಪಾದಿಸುವ ಯಾಂತ್ರಿಕ ಕಾರಣಗಳ ಆಧಾರದ ಮೇಲೆ ವಿವರಿಸುವುದಕ್ಕೆ ಸಾಧ್ಯವಿಲ್ಲ. ಆ ಅದ್ಭುತ ಕ್ರಿಯೆಯನ್ನು ಕ್ರೆಸ್ಕೋಗ್ರಾಫ್ ಜೀವಂತ ಕೋಶಗಳ ಚಟುವಟಿಕೆ ಎಂದು ತೋರಿಸಿಕೊಟ್ಟಿದೆ. ಮರದ ಅಡಿಭಾಗದವರೆಗೂ ವ್ಯಾಪ್ತವಾದ ವರ್ತುಲ ಸ್ತಂಭಾಕೃತಿಯ ನಾಳವು ಸಂಕುಚಿಸಿ ವಿಸ್ತರಿಸುತ್ತಾ ಹೋಗುವ ಅಲೆಗಳನ್ನು ಹೊರಡಿಸುತ್ತವೆ. ಹಾಗಾಗಿ ಅದೇ ವಾಸ್ತವವಾಗಿ ಅದರ ಹೃದಯವೆನಿಸುತ್ತದೆ. ನಾವು ಎಷ್ಟೆಷ್ಟು ಆಳವಾಗಿ ನೋಡುತ್ತೇವೆಯೋ ಅಷ್ಟೆಷ್ಟು ಈ ಬಹುವಿಧದ ಪ್ರಕೃತಿಯಲ್ಲಿ ಏಕಪ್ರಕಾರವಾದ ಯೋಜನೆ ಪ್ರತಿಯೊಂದು ಬಗೆಯ ಪ್ರಾಣಿಯನ್ನು ಜತೆಗೂಡಿಸುತ್ತದೆಂಬುದರ ಸಮರ್ಥನೆ ಹೆಚ್ಚು ಸ್ಫುಟವಾಗಿ ತೋರುತ್ತದೆ. ಆ ಮಹಾವಿಜ್ಞಾನಿ ಮತ್ತೊಂದು ಬೋಸ್ ಉಪಕರಣದತ್ತ ಕೈ ತೋರಿಸಿದರು. ಒಂದು ತವರದ ಚೂರಿನ ಮೇಲೆ ನಿನಗೆ ಪ್ರಯೋಗಗಳನ್ನು ಮಾಡಿ ತೋರಿಸುತ್ತೇನೆ. ಲೋಹಗಳಲ್ಲಿರುವ ಪ್ರಾಣಶಕ್ತಿಯು ಉತ್ತೇಜಕಗಳಿಗೆ ಪ್ರತಿಕೂಲಕರವಾಗಿದೆಯೋ ಪ್ರಯೋಜನಕಾರಿಯಾಗಿದೆಯೋ ಪ್ರಕ್ರಿಯೆಯನ್ನು ತೋರಿಸುತ್ತದೆ. ಹಲವು ಬಗೆಯ ಪ್ರತಿಕ್ರಿಯೆಗಳನ್ನು ಶಾಯಿಯ ಗುರುತುಗಳು ಸೂಚಿಸುತ್ತವೆ. ಗಾಢ ತಲ್ಲೀನತೆಯಿಂದ ಅಣುವಿನ ರಚನೆಯ ವಿಶಿಷ್ಟ ರೀತಿಯ ತರಂಗಗಳನ್ನು ಗುರುತಿಸಿದ ರೇಖಾರಕ್ಷಣೆಯನ್ನು ನೋಡಿದೆ. ಆ ಪ್ರಾಚಾರ್ಯರು ಅರಿವಳಿಕೆಯನ್ನು ತವರಕ್ಕೆ ಲೇಪಿಸಿದಾಗ ಸ್ಪಂದನಗಳು ರೇಖಾರಚನೆ ನಿಂತು ಹೋಯಿತು. ಆ ಲೋಹ ಕ್ರಮೇಣ ಸಾವಧಾನವಾಗಿ ಮೊದಲ ಸ್ಥಿತಿಗೆ ಹಿಂದಿರುಗಿದೊಡನೆಯೇ ರೇಖಾರಚನೆ ಪುನರಾರಂಭವಾಯಿತು. ಆ ನನ್ನ ಸಂಗಾತಿ ವಿಷಪ್ರಾಯವಾದ ರಾಸಾಯನಿಕವನ್ನು ಪ್ರಯೋಗಿಸಿದರು. ತವರವು ತತ್ತರಿಸಿ ಸಾವನ್ನಪ್ಪಿದುದರ ಜೊತೆಗೆ ಆ ಮುಳ್ಳು ಸಹ ನಾಟಕೀಯವಾಗಿ ನಕ್ಷೆಯಲ್ಲಿ ಸಾವಿನ ಪ್ರಕಟಣೆಯನ್ನು ರಚಿಸಿತು. ಕತ್ತರಿಯಲ್ಲಿ ಹಾಗೂ ಯಂತ್ರಗಳಲ್ಲಿ ಬಳಸಿದ ಉಕ್ಕು ಮತ್ತಿತರ ಲೋಹಗಳು ದುಡಿಮೆಯಿಂದ ದಣಿವುಗೊಳ್ಳುತ್ತವೆ ಹಾಗೂ ಆಗಾಗ್ಗೆ ವಿಶ್ರಾಂತಿ ಪಡೆಯುವುದರಿಂದ ಪುನಶ್ಚೇತನಗೊಳ್ಳುತ್ತವೆ ಎಂದು ಬೋಸ್ ಉಪಕರಣಗಳು ಪ್ರಯೋಗದಲ್ಲಿ ತೋರಿಸಿವೆ. ವಿದ್ಯುತ್ ಪ್ರವಾಹ ಅಥವಾ ಅಧಿಕ ಒತ್ತಡಗಳಿಗೆ ಗುರಿಯಾದಾಗ ಲೋಹಗಳ ಜೀವನಾಡಿ ಗುರುತರವಾದ ಆಘಾತಕ್ಕೆ ಒಳಗಾಗುತ್ತದೆ, ಇಲ್ಲವೇ ನಿಂತೇ ಹೋಗುವುದೂ ಉಂಟು ಎಂದರು ಆ ವಿಜ್ಞಾನಿ. ಕೋಣೆಯಲ್ಲಿದ್ದ ಅವರ ಅವಿಶ್ರಾಂತ ಸೃಜನಶೀಲತೆಯನ್ನು ಸಾರಿ ಹೇಳುತ್ತಿದ್ದ ಅನೇಕ ಸಂಶೋಧನೆಗಳತ್ತ ಸುತ್ತಲೂ ನೋಡಿದೆ. ಸ್ವಾಮಿ ತಮ್ಮ ಅದ್ಭುತ ಯಂತ್ರೋಪಕರಣಗಳನ್ನು ಅಧಿಕವಾಗಿ ಬಳಸಿ ಸಾಮೂಹಿಕ ಕೃಷಿ ಅಭಿವೃದ್ಧಿಯನ್ನು ತ್ವರೆಗೊಳಿಸದಿರುವುದು ನಿಜಕ್ಕೂ ಶೋಚನೀಯ. ಸಸ್ಯ ಬೆಳವಣಿಗೆಯಲ್ಲಿ ಹಲವು ವಿಧದ ರಸಗೊಬ್ಬರದ ಪ್ರಭಾವವನ್ನು ಕ್ಷಿಪ್ರವಾಗಿ ತೋರಿಸುವ ಕೆಲವು ಪ್ರಯೋಗಗಳನ್ನು ಪ್ರಯೋಗಾಲಯದಲ್ಲಿ ಸುಲಭವಾಗಿ ಮಾಡಿ ತೋರಿಸಲು ಸಾಧ್ಯವಾಗದೆ? ನೀನು ಹೇಳುವುದು ಸರಿ. ಮುಂದಿನ ತಲೆಮಾರಿನವರು ಬೋಸ್ ಉಪಕರಣಗಳ ಅಸಂಖ್ಯಾತ ಪ್ರಯೋಜನಗಳನ್ನು ಪಡೆಯುತ್ತಾರೆ. ವಿಜ್ಞಾನಿ ತನ್ನ ಕಾಲದಲ್ಲಿಯೇ ಪ್ರತಿಫಲವನ್ನು ಕಾಣುವುದು ಅಪರೂಪ. ರಚನಾತ್ಮಕವಾದ ಸೇವೆಯನ್ನು ಮಾಡಿದ ಸಂತೋಷ ಬಂದರೆ ಅಷ್ಟೇ ಸಾಕು. ಆಯಾಸವರಿಯದ ಆ ಋಷಿಗೆ ನಿಸ್ಸಂಕೋಚವಾಗಿ ಕೃತಜ್ಞತೆಗಳನ್ನು ಅರ್ಪಿಸಿ ನಾನು ಬೀಳ್ಕೊಂಡೆ. ಅವರ ಅಸಾಧಾರಣ ಪ್ರತಿಭೆಯ ಫಲವತ್ತತೆ ಎಂದಾದರೂ ಕೊನೆ ಮುಟ್ಟುವುದುಂಟೆ ಎಂದು ಯೋಚಿಸಿದೆ. ವರ್ಷಗಳು ಕಳೆದಂತೆ ಯಾವುದೇ ಇಳಿಕೆ ಕಂಡುಬರಲಿಲ್ಲ. ಪ್ರತಿ ನಾದ ಕೊಡುವ ಅಚ್ಚಲನ ಲೇಖನ ಎಂಬ ಜಟಿಲವಾದ ಉಪಕರಣವನ್ನು ಸಂಶೋಧಿಸಿ ಬೋಸರು ಅಸಂಖ್ಯಾತ ಭಾರತೀಯ ಸಸ್ಯಗಳ ಮೇಲೆ ವಿಸ್ತಾರವಾದ ಸಂಶೋಧನೆಗಳನ್ನು ನಡೆಸಿದರು. ಅಗಾಧವಾದ ಮತ್ತು ಸಂಶಯ ದೂರವಾದ ಪ್ರಯೋಜನಕಾರಿ ಔಷಧಗಳ ಪ್ರಯೋಗ ಪದ್ಧತಿಯೇ ಬೆಳಕಿಗೆ ಬಂದಿತು. 1 ಸೆಕೆಂಡಿನ ಶತಾಂಶವನ್ನು ಸಹ ನಕ್ಷೆಯಲ್ಲಿ ಗುರುತಿಸುವಂತಹ ಗುರಿ ತಪ್ಪದ ಖಚಿತತೆಯುಳ್ಳ ಹಾಗೆ ಅಚ್ಚಲನ ಲೇಖಿಯನ್ನು ನಿರ್ಮಿಸಲಾಗಿದೆ. ಮರುದನಿ ಕೊಡುವ ದಾಖಲೆಗಳು ಸಸ್ಯಗಳ, ಪ್ರಾಣಿಗಳ ಮತ್ತು ಮಾನವರ ದೇಹ ರಚನೆಯಲ್ಲಾಗುವ ಸೂಕ್ಷ್ಮಾತಿ ಸೂಕ್ಷ್ಮ ಮಿಡಿತಗಳನ್ನು ಅಳೆದು ತೋರುತ್ತವೆ. ತಮ್ಮ ಅಚ್ಚಲನ ಲೇಖಿಯ ಬಳಕೆಯು ವೈದ್ಯಕೀಯ ಪ್ರಯೋಗಗಳಿಗಾಗಿ ಪ್ರಾಣಿಗಿಂತಲೂ ಸಸ್ಯಗಳ ಜೀವಂತ ದೇಹಚ್ಛೇದನಕ್ಕೆ ಮಾರ್ಗ ಒದಗಿಸುವುದೆಂದು ಆ ಮಹಾ ಸಸ್ಯವಿಜ್ಞಾನಿ ಭವಿಷ್ಯ ನುಡಿದರು. ಒಂದು ಸಸ್ಯಕ್ಕೂ ಒಂದು ಪ್ರಾಣಿಗೂ ಏಕಕಾಲದಲ್ಲಿ ಕೊಟ್ಟ ಔಷಧೀಯ ಪರಿಣಾಮಗಳನ್ನು ಜೊತೆಯಲ್ಲೇ ನಡೆಸಿರುವ ದಾಖಲೆಯು ಫಲಿತವಾಗಿ ಅದ್ಭುತ ಸಮಾನತೆಯನ್ನು ತೋರಿಸಿಕೊಟ್ಟಿವೆ. ಮನುಷ್ಯನಲ್ಲಿ ನಡೆಯುವ ಪ್ರತಿಯೊಂದು ಸಸ್ಯದಲ್ಲಿ ಪೂರ್ವಸೂಚವಾಗಿದೆ. ಸಸ್ಯಗಳ ಮೇಲೆ ನಡೆಸುವ ಪ್ರಯೋಗಗಳು ಪ್ರಾಣಿಗಳ ಹಾಗೂ ಮಾನವರ ದುಃಖಗಳನ್ನು ಶಮನ ಮಾಡಲು ಸಹಕಾರಿಯಾಗುವವು ಎಂದು ಅವರು ಸೂಚಿಸಿದರು. ಹಲವು ವರ್ಷಗಳ ತರುವಾಯ
ಸಸ್ಯವನ್ನು ಕುರಿತ ಬೋಸರ ಮೂಲ ಪರಿಶೋಧನೆಗಳನ್ನು ಇತರ ವಿಜ್ಞಾನಿಗಳು ಸಮರ್ಥಿಸಿದರು. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ 1938ರಲ್ಲಿ ನಡೆಸಿದ ಕಾರ್ಯವು ದಿ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಕವಿ ರವೀಂದ್ರನಾಥ್ ಠಾಕೂರರು ಭಾರತದ ಈ ಆದರ್ಶವಾದಿ ವಿಜ್ಞಾನಿಯ ಪ್ರಬಲ ಸ್ನೇಹಿತರಾಗಿದ್ದರು.